ದರ್ಶನ್ ಅವರ ಬಿಹೇವಿಯರು ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ. ಅವರು ದೊಡ್ಡ ಸ್ಥಾನಕ್ಕೆ ಹೋದಂಗೆ ಅವ್ರಿಗೆ ಸಂಸ್ಕಾರ ಜಾಸ್ತಿ ಬರಬೇಕಾಗಿತ್ತು, ಸಂಸ್ಕಾರ ಬಂದಿಲ್ಲ. ಎರಡನೇದಾಗಿ ಮಾಧ್ಯಮಗಳು ನೋಡಿದ್ದೇವೆ, ಅವರ ಕುಟುಂಬದಲ್ಲೂ ಸ್ವಲ್ಪ ದೊಡ್ಡ ಕಲಹಗಳು ನಡೀತಾ ಇದೆ ಯಾವಾಗಲೂ ಅಂತೇಳಿ. ಅಂದ್ರೆ ನನಗೆ ಅನಿಸ್ತಾ ಇದೆ ಈ ದರ್ಶನ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ. ಹಾಗಾಗಿ ಅವರು ಪದೇ ಪದೇ ಎಡವಟ್ಟುಗಳು ಮಾಡ್ಕೊಂಡು ಹೋಗ್ತಾರೆ ಸಮಾಜದಲ್ಲಿ. ಮನೆ ಜೆಟ್ಲಾಗ್ ಕೇಸ್ ಆಯಿತು, ಗಲಾಟೆ. ಅದ್ರ ಹಿಂದೆ ಇನ್ನೊಂದು ಯಾವುದೋ ಗಲಾಟೆ ಆಯಿತು. ಅದ್ರ ಹಿಂದೆ ಅವ್ರ ಮನೆ ಮುಂದೆ ನಾಯಿ ಯಾವ್ದು ಇಟ್ಕೊಂಡು ಹೋಗೋದು ಅದೊಂದು ಗಲಾಟೆ ಆಯಿತು. ಇವತ್ತು ಮರ್ಡರ್ ಮಾಡೋ ಮಟ್ಟಕ್ಕೆ ಬಂದರೆ ದರ್ಶನ್ ಅಲ್ಲ, ಯಾರೇ ಇರಲಿ ಅವ್ರಿಗೆ ಗಲ್ಲು ಶಿಕ್ಷೆನೇ ಸೂಕ್ತ, ಅದಕ್ಕಿಂತ ಕಡಿಮೆ ಕೊಡಬಾರ್ದು. ಫಿಲಿಂ ಚೇಂಬರಿಂದ ವಜಾ ಮಾಡಬೇಕಂತ ಅದು ಯಾವ ಲೆಕ್ಕ ಸರ್? ಅದು ಶಿಕ್ಷೆ ಅಲ್ಲ. ಫಿಲಂ ಚೇಂಬರ್ ವಜಾ ಮಾಡಿದ್ರೆ ಬೇರೆ ರಾಜ್ಯಕ್ಕೆ ಹೋಗಿ ಆಕ್ಟ್ ಮಾಡ್ತಾರೆ. ಆದರೆ ಈ ನೆಲದ ಕಾನೂನು ಬಹಳ ಬಿಗಿಯಾಗಿ ಅಪ್ಲೈ ಮಾಡಬೇಕು, ಅವ್ರಿಗೆ ಶಿಕ್ಷೆ ಕೊಡಬೇಕು. ಆಮೇಲೆ ಇದು ಹಿಂದೆ ಯಾರೋ ಹುನ್ನಾರ ಇದೆ, ಇವತ್ತು ಪೇಪರ್ ಓದ್ಕೊಂಡ್ ಬರ್ತಾ ಇದೆ, ಯಾರೋ ಕೆಲವರು ಪೊಲೀಸವರೆಲ್ಲ ಇದಕ್ಕೆ ಅಡ್ವೈಸ್ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿದ್ದಾರೆ ಅಂತ ಪೇಪರ್ ಓದ್ಕೊಂಡ್ ಬಂದೆ ಬೆಳಗ್ಗೆ. ಹಾಗೇನಾದ್ರು ಇದ್ರೆ ಆ ಇಲಾಖೆಯವ್ರನ್ನೂ ಬಲಿ ಹಾಕ್ಬೇಕು. ಮತ್ತು ಇದಕ್ಕೆ ಯಾರ್ಯಾರು ಅವರ ಅಂಧ ಅಭಿಮಾನಿಗಳಿದಾರಲ್ಲ, ಅಂಧ ಅಭಿಮಾನಿಗಳು, ಅವ್ರನ್ನ ಹೋಗಿ ಎತ್ಕೊಂಬರೋಕ್ಕೆ, ಗಲಾಟೆ ಮಾಡೋಕ್ಕೆ, ಆ ಸಾಯಿಸಿದ ರೀತಿ ಇದೆಯಲ್ಲ, ಚಿತ್ರಹಿಂಸೆ, ಇಟ್ಸ್ ಇನ್ಹ್ಯೂಮನ್. ಯಾರು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಬಡಪಾಯಿನ ಆ ರೀತಿ ಹೊಡೆದು ಕೊಂತಾರೆ ಅಂದರೆ ಇನ್ನೂ ತಾಲಿಬಾನ್ ಸ್ಥಿತಿ ಇಲ್ಲ. ತಾಲಿಬಾನ್ ಇದು ಯಾವ ಸ್ಥಿತಿಲಿ ನಾವಿದ್ದೇವೆ? ಅಭಿಮಾನಿನ ಸ್ವಂತ ದರ್ಶನ ಅಭಿಮಾನಿ ರೀತಿ ಕೊಲೆ ಮಾಡಕ್ಕೆ ಹೋದರೆ ಆ ನಟನೆ ಅಲ್ಲ. ಈಸ್ ವೆರಿ ಅರೋಗೆಂಟ್ ಆ್ಯಂಡ್ ಈಸ್ ಎ ಕ್ರಿಮಿನಲ್ ಆ್ಯಂಡ್ ಲಾ ಶುಡ್ ಟೇಕ್ ಹಿಸ್ ಓನ್ ಕೋರ್ಸ್ ಟು ಪನಿಷ್ ಹಿಮ್ ವಿತ್ ಎ ರಿಗರಸ್ ಇಂಪ್ರಿಸನ್ಮೆಂಟ್. ಎಲ್ಲ ಆಗಬೇಕು, ಟ್ರಯಲ್ಲು ಮಾಡಬೇಕು, ಪನಿಷ್ಮೆಂಟ್ ಮಾಡಬೇಕು. ಸಾಧ್ಯವಾದರೆ ನಾನು ಜಡ್ಜ್ ಅಲ್ಲ, ಗಲ್ಲು ಶಿಕ್ಷೆ ಕೊಡೋ ಮಟ್ಟಕ್ಕೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ಅಂತ ಆಗ್ರಹ ಮಾಡ್ತೇವೆ. ಕೇಂದ್ರ ಸಂಪುಟದಲ್ಲಿ